ನಾನು ಇವತ್ತು ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ. ಇಲ್ಲ ನಿಮ್ಗೆ ಆಗಲ್ಲ. ಅಲ್ಲ ಒಂದ್ಸಲ ಟ್ರೈ ಮಾಡ್ತೀನಿ ಸರ್. ಇಲ್ಲ ಸರ್, ಅದೇ ಚಂದಾಗಿರೋ ಹುಡುಗಿಯರಿಗೆ ಒಂದು ಫೋನ್ ಹೊಡೀರಿ. ಕಷ್ಟಪಟ್ಟು ಬೆವರು ಸುರಿಸಿದ್ರೇನೆ ತಟ್ಟೆಗೆ ಅನ್ನ ಬರೋದು. ಬಾಯಿ ಮೊಸರೇ ಆಗಿಲ್ಲ ಮತ್ತೆ ಲಾರಿ ಸ್ಟೇರಿಂಗ್ ಹಿಡಿದ್ರೆ ಕೈ ಇದು ಲಾರಿ ಸ್ಟೇರಿಂಗ್ ಅಲ್ಲ, ಆರನ್ನು ಹೊಡೆದಿರೋ. ವಯಸ್ಸು ಎಷ್ಟು ಅಂತ ಹೇಳ್ಬೇಕಲ್ಲ? 29 ನನಗೆ 3 ಜನ ಮಕ್ಕಳು. ನಿಮ್ ಮಕ್ಳಿಗೆ ಈಗ ಮದ್ವೆ ಆಗಿದ್ಯಾ? ಮೊಮ್ಮಕ್ಕಳು ಸಾರ್. ಮಾಡ್ಬೇಕಾದ್ರೆ ಈಸಿ ಇತ್ತು, ಬಟ್ ಮಾಡ್ತಾ ಮಾಡ್ತಾ ಸುಸ್ತಾಗ್ತಾ ಇದೆ. ಅಲ್ಲ, ಯಾವ ಕೆಲಸನೂ ಅಷ್ಟೇ, ಮಾಡ್ತಾ ಸುಸ್ತೇ ಆಗ. ಸೊ ಕಬ್ಬನ ಈ ತರ ಆಗ್ತಾ ಹೋಗ್ಬೇಕು. ಗೈಸ್ ನೋಡಿ ಕ್ಯಾಂಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ತುಂಬ ಜನ ಹೇಳೋದು ಯೂಟ್ಯೂಬರ್ಸ್ ಲೈಫು ಆರಾಮಾಗಿರುತ್ತೆ, ಜಾಲಿಯಾಗಿರುತ್ತೆ ಅಂತ ಹೇಳಿ. ಹೌದು, ಒಂದು ತಕ್ಕ ಮಟ್ಟಿಗೆ ನಿಜ. ಬಟ್ ಎಲ್ಲರೂ ಲೈಫು ಜಾಲಿಯಾಗಿರಲ್ಲ. ಟೈಮ್ ಇವಾಗ ಕರೆಕ್ಟಾಗಿ 12:03. ಇವಾಗ ಏನೋ ನಾನು ಇವರು ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟ್ ತಲೆಗೆ ಬಂತು. ಸರಿ ಇವಾಗ ಮಾಡೋಣ ಅಂತ ಹೇಳಿ ಈಗಲೇ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಕಿತಾಡಿ ಕಿರಣ್ ಬಾಸ್ನ ಎತ್ತಾಕೊಂಡು ಜೊತೆಗೆ ಒಂಟಿ ಟ್ರಾವೆಲರು ಜಾಯ್ನ್ ಆಗ್ತಾರೆ. ಬಟ್ ಕಾಂಟೆಂಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಅನ್ನೋದನ್ನ ಬೆಳಗ್ಗೆ ತೋರಿಸ್ತೀನಿ. ಸೊ ಇವಾಗ ಜರ್ನಿ ಶುರು ಮಾಡೋಣ. ಎಷ್ಟು ಇವಾಗ ಟೈಮು? ಇದೇನಕ್ಕೆ ಇದು ಹೆಲ್ಮೆಟ್ಟು? ಮೋಟೋ ವ್ಲಾಗ್ ಮಾಡ್ತೀನಿ. ಅಲ್ಲಿ ಹೋಗ್ತಾ ಇರೋದು ಕಾರಲ್ಲಿ, ಅಲ್ಲಿ ಯಾರಾದ್ರು ಬೈಕ್ ಇಸ್ಕೊಂಡು ಹಳ್ಳಿಲಿ ಮೋಟೋ ವ್ಲಾಗ್ ಮಾಡೋದು. ಬನ್ನಿ ಗೈಸ್ ಹೋಗೋಣ. ಸೊ ಬೆಳಗ್ಗೆ 4 ಗಂಟೆಗೆ ರೀಚ್ ಆಗಿದ್ವಿ. ಇವಾಗ ಟೈಮು ಕರೆಕ್ಟಾಗಿ 8:15. ಸೊ ಆಲ್ರೆಡಿ ಇಲ್ಲಿ ಬಂದು ಕಬ್ಬನ್ನ ಕಡಿತಾ ಇದ್ದಾರೆ. ಸೊ ನಾನೇನಕ್ಕೋಸ್ಕರ ನಮ್ಮೂರಿಗೆ ಬಂದಿದ್ದೀನಿ ಅಂತ ಅಂದರೆ, ನಿಮಗೆ ಆಲೆ ಮನೆ ಹೇಗೆ ನಡೆಯುತ್ತೆ, ಕಬ್ಬನ್ನ ಕಟಾವು ಮಾಡಿ ಇಲ್ಲಿ ಬೆಲ್ಲನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ. ವಿಶೇಷತೆ ಏನು ಗೊತ್ತಾ? ಈಗ ಮಂಡ್ಯ ಕಡೆ ಎಲ್ಲ ಹೋದ್ರೆ ನಿಮ್ಗೆ ಆಲೆ ಮನೆಯಲ್ಲಿ ಬೆಲ್ಲನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ, ಅದು ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಇಲ್ಲ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಅದಕ್ಕೆ ಅವರು ಶೀಶೆಲ್ಸ್ ಎಲ್ಲ ಹಾಕ್ತಾರೆ, ಅಂದ್ರೆ ಕಪ್ಪೆ ಚಿಪ್ಪನೆಲ್ಲ ಹಾಕ್ತಾರೆ. ಬಟ್ ನಮ್ ಕಡೆ ಬೆಲ್ಲ ಕಪ್ಪಗಿರುತ್ತೆ, ಅದರಲ್ಲೂ ಜೋನಿ ಬೆಲ್ಲ ಅಂತ ಮೇಲ್ಗಡೆ ಲೇಯರ್ ಬರುತ್ತೆ, ಸಖತ್ತಾಗಿರುತ್ತೆ. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಹೆಂಗಿರುತ್ತೆ ಬರೀ ತೋರ್ಸೋದಲ್ಲ, ಇವ್ರ ಹತ್ರ ಕೆಲಸ ಮಾಡಿಸ್ತೀನಿ. ಇದು ಕಟ್ ಮಾಡೋದು, ಇವ್ರ ಹತ್ರ ಮಾಡ್ಸಲ್ಲ, ನಾನ್ ಮಾಡ್ತೀನಿ. ಒಬ್ಬ ರೈತ ಕಬ್ಬನ್ನ ಬೆಳೆದು ಹೇಗೆ ಅದನ್ನ ಬೆಲ್ಲನ ಮಾಡಿ ಅದರಿಂದ ಎಷ್ಟನ್ನ ದುಡಿತಾನೆ, ಅದನ್ನ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಅದನ್ನ ಮಾನಿಟರ್ ಮಾಡೋಕೆ ಅಣ್ಣ ಇದಾರೆ. ವಿಲ್ ಸ್ಟಾರ್ಟ್. ಎಸ್ ಕಮ್. ಅಯ್ಯೋ ಆಯ್ತಾ, ಹಂಗಾಗಿದೆಯಲ್ಲ ಈ ಅಪ್ಪನ ಜೊತೆ ಸರ್ದಾಗಿಂದ ಜೀವನ ಬರೀ ನಾನು ಮಲ್ನಾಡು ನಾನು ಹಳ್ಳಿ ಹುಡುಗ ಅಂತ ಹೇಳೋದಲ್ಲ. ಹೋಗಿ ಅಲ್ಲಲ್ಲ, ನೀವೇನು ಇದನ್ನ ಯಾವ್ದ್ರಲ್ಲಿ ಕೈಲೇ ಕಟ್ ಮಾಡ್ಕೊಳ್ಳೋಣ ಅಂತಿದ್ರೆ ಅಥವಾ ಸ್ಪೆಷಲ್ ಆಯುಧ ಏನಾರು ಇಟ್ಟಿದ್ದೀರಾ? ಅಲ್ಲಿ ಕೊಡ್ತಾರ ಕತ್ತಿಯಲ್ಲಿ. ಹೋಗಿ ಕೇಳಿ ಫಸ್ಟ್ ಅವ್ರು. ತಮಾಷೆ ಏನ್ ಗೊತ್ತಾ, ಇದು ಯಾರ ಜಮೀನು ಅನ್ನೋದೇ ಗೊತ್ತಿಲ್ಲ. ಅವ್ರು ನಿಮ್ಮನ್ ಕ್ಯಾರೇನು ಅಂತ ಅವ್ರಿಗೆ ಯೂಟ್ಯೂಬರ್ ಬಂದವ್ರೆ, ವಿಡಿಯೋ ಮಾಡ್ತಾರೆ. ಏನ್ ಅರ್ಥ ಲೈಫೇ ಜಾರೋಗಿದೆ ಬಿಡಿ ಸರ್ ಇದೇನು, ಒಂಚೂರು ಕಡಿಯೋದು ಹೇಳ್ಕೊಡಿ, ನಾನು ಇವತ್ತು ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ. ಇಲ್ಲ ನಿಮ್ಗೆ ಆಗಲ್ಲ. ಸರ್ ಇದೊಂದು ಹೇಳ್ಬಾರ್ದಿತ್ತು ಸರ್ ನೀವು. ಅಲ್ಲ ಒಂದ್ಸಲ ಟ್ರೈ ಮಾಡ್ತೀನಿ ಸರ್. ಇಲ್ಲ ಸರ್, ಟ್ರೈ ಮಾಡೋದು. ಅದೇ ಚಂದಾಗಿರೋ ಹುಡುಗಿಯರಿಗೆ ಒಂದು ಫೋನ್ ಹೊಡೀರಿ. ಇದೆಲ್ಲ ಯಾವ್ದು ವರ್ಕೌಟ್ ಆಗಿಲ್ಲ ಸರ್, ಅದಕ್ಕೆ ಕಪ್ ಕಡಿಯೋಣ ಅಂತ ಬಂದಿದ್ದೀವಿ. ಈಗ ಹುಡುಗರ್ಕಿಂತ ಹುಡುಗಿಯರೇ ಭಾರಿ ಫಾಸ್ಟ್. ದುಡ್ಡಿದ್ರೆ ಎಷ್ಟು ಜನ ಹುಡುಗಿಯರು ನಿಮ್ಮ ಹಿಂದ್ಗಡೆ ಬಿಡ್ತಾರೆ ಅಂದ್ರೆ ದುಡ್ಡು ಖಾಲಿ ಆಗತ್ತಂತ. ಬರೀ ಕೈ ಆದ್ಮೇಲೆ ಇವ ನಾನೇ ಬರೀ ಇಷ್ಟ ಅಂತೇಳಿ ಇನ್ನೊಂದ್ ಕಡೆ ನೋಡಿ. ಜೀವನದಲ್ಲಿ ನೋಡಿ ಯಾರ್ಯಾರಿಗೆ ಎಲ್ಲೆಲ್ಲೋ ಜ್ಞಾನೋದಯ ಆಗುತ್ತೆ. ನನಗೆ ಕಬ್ಬಿನ ಗದ್ದೆನಲ್ಲಿ ಜ್ಞಾನೋದಯ ಆಗ್ತದೆ. ಕಬ್ಬಿನ ಗದ್ದೆನಲ್ಲಿ ಏನೇನೋ ನಡೆಯುತ್ತೆ ನೋಡಿ ನನ್ನ ಜೀವನದಲ್ಲಿ. ಲವ್ ಮಾಡ್ತಾವನೆ ಅವಳನ್ನ. ವಿನಯ್ ಅಂತ. ಹಾ, ಬೆಂಗಳೂರು. ಸ್ವಂತ ಇಲ್ಲೇ. ನೀನು ಸ್ವಾಮಿ ಮಗಲ್ನ. ಹಾ, ಅಲ್ಲ ಇವ್ರ ಅಪ್ಪ ನಾವೆಲ್ಲ ಭಾರಿ ದೋಸ್ತು. ಇದು ಮಾಡ್ಲಾ ನಾನು? ಎಂತ ಕಬ್ಬು ಕಡಿತೀನಿ? ಅಲ್ಲ ಹೇಳ್ಕೊಡಿ, ನಾನು ಕಲಿತೀನಿ. ಇಲ್ಲ ಹೇಳ್ಕೊಡೋದಲ್ಲ, ಇದು 10 ವರ್ಷದಿಂದ ಕಡಿತಾ ಇದ್ದಾನೆ, ಕಡಿಯಕ್ ಬರ್ತಾ ಇಲ್ಲ. 10 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದವ್ರಿಗೆ ಕಡಿಯಕ್ ಬರಲ್ಲ. 10 ನಿಮಿಷದಲ್ಲಿ ಏನ್ ಮಾಡ್ತೀಯ ಅಂತವ್ರೆ. ಏನೋ ಒಂದು ಸೆಟ್ ಮಾಡೋಣ, ಮಾಡ್ತೀನಿ.
ಕರೆಕ್ಟ್ ಮಾಡ್ತಾರದು. ಹಾ ಕರೆಕ್ಟ್ ಬರಲ್ಲ ಅಂದ್ರು ನೋಡಿ, ಕರೆಕ್ಟ್ ಅಂತವ್ರೆ. ಸ್ವಲ್ಪ ಹೊತ್ತು ಸೂಪರ್ ಅಂತಾರೆ. ಅದು ನಿಧಾನ ಆದ್ರೂ ಅಡ್ಡಿಲ್ಲ, ತಲೆ ಇರ್ಬೇಕು. ಇದೆಲ್ಲ ತಲೆಯಲ್ಲಿ ಇರೋಂಥ ಬುದ್ಧಿ, ಯಾರು ಹೇಳ್ಕೊಡಂತದಲ್ಲ. ಕಣ್ಣಲ್ಲಿ ನೋಡ ಕೈಯಾಗ ಮಾಡೋದು ಅಷ್ಟೇ. ಎಷ್ಟು ವರ್ಷ ಈಗ ನಿಂಗೆ? ಅದು ಕೇಳ್ಬೇಡಿ. ವಯಸ್ಸು ಎಷ್ಟು ಅಂತ ಹೇಳ್ಬೇಕಲ್ಲ? 29. 29ರೊಳಗೆ ನನಗೆ 3 ಜನ ಮಕ್ಕಳು. ನಿಮ್ ಮಕ್ಳಿಗೆ ಈಗ ಮದ್ವೆ ಆಗಿದ್ಯಾ? ಮೊಮ್ಮಕ್ಕಳು ಸಾರ್. ಇಷ್ಟು ಮಾಡ್ದಾದ್ಮೇಲೆ ಇಲ್ಲಿ ಹಿಡ್ಕೋಬೇಕು, ಇಲ್ಲಿ ಕಟ್ ಮಾಡ್ಬೇಕು, ಆಮೇಲೆ ಇಲ್ಲಿ ಕಟ್ ಮಾಡ್ಬೇಕು. ಓಕೆ. ಇದು ಬೀಜ. ಬಾ ಇಲ್ಲಿ ಹೊಡಿ. ಇವಾಗ ಈ ಕಬ್ಬಲ್ಲಿ ಹಿಂಗೆ ಅಲ್ಲಿಗೆ. ಸೊ ಇದು ಬೀಜ. ಇದನ್ನ ಮತ್ತೆ ನಡ್ತಾರೆ, ಮತ್ತೆ ಇದು ಕಬ್ಬಾಗುತ್ತೆ. ಸೊ ಇದು ಕಡಿಬೇಕಾದ್ರೆ ಈ ಪಾರ್ಟ್ನ ಸಪ್ರೇಟ್ ಆಗಿ ಎತ್ತಿಡ್ಕೋತಾರೆ. ಸೊ ಇಲ್ಲೆಲ್ಲ ಹೆಂಗೆ ಅಂದ್ರೆ ನಮ್ ಕಡೆ ಎಲ್ಲ ಅಂಕಲ್ ಅನ್ನಲ್ಲ, ಮಾವ ಎಲ್ರು ಅಲ್ಲ. ಬೆಂಗಳೂರು ಕಡೆ ಅಂಕಲ್ ಅಂತ ಬಿಟ್ರೆ ಇಲ್ಲೆಲ್ಲ ಮಾವನದು. ಸೊ ನಾನು ಮಾವನೇ ಅಂತಾನೆ ಕರೆಯೋದು ಅವ್ರನ್ನ. ಮಾವನೇ ನೀನು, ನಾನು ನಿನಗೆ ಮಾವನೇ ರಿಯಲಿ ಮಾವನೇ. ಕರೆಕ್ಟ್ ಮಾಡ್ತಾರದು. ಸರಿ ಇದೆ. ಯಾಕಂದ್ರೆ ನಿನ್ ಮೈಯಾಗ ಹರಿಯೋ ರಕ್ತ ನಿಮ್ಮ ಅಪ್ಪಂದು. ಆ ರಕ್ತದಲ್ಲಿ ಅದು ಬಂದೇ ಬರುತ್ತೆ. ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ. ಮಾಡ್ಬೇಕಾದ್ರೆ ಈಸಿ ಇತ್ತು, ಬಟ್ ಮಾಡ್ತಾ ಮಾಡ್ತಾ ಸುಸ್ತಾಗ್ತಾ ಇದೆ. ಅಲ್ಲ, ಯಾವ ಕೆಲಸನೂ ಅಷ್ಟೇ, ಮಾಡ್ತಾ ಸುಸ್ತೇ ಆಗುತ್ತೆ. ಬರೀ ಇಂಥದೆಯ. ಇಲ್ಲಿ ನಾನು ಕಬ್ಬಿನ ಬಗ್ಗೆ ತೋರಿಸಿ ಕಂಟೆಂಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಈ ಅಪ್ಪ ಏನೇನೋ ಕೇಳ್ಕೊಂಡು ಹುಡುಗಿ ಬಗ್ಗೆ ಬಿಟ್ಟು ಬೇರೆ ಮಾತಾಡಿ. ಕಬ್ಬೆಲ್ಲ ಸಿಹಿ ಅಂತಾನೆ ತಿನ್ನೋದು. ಹುಡುಗಿಯರು ಎಲ್ಲರೂ ನೋಡಕ್ ಒಂದೇ ತರ ಇರ್ತಾರೆ, ಆದ್ರೆ ಕಲರ್ ಇರ್ತಾರೆ. ಕಪ್ಪು ಬಿಳಿ ಎಲ್ಲ ಇರ್ತಾರೆ. ಬುದ್ಧಿ ಮಾತ್ರ ಒಂದೇ ತರ ಇರಲ್ಲ. ಎಂತಹ ಮಾತು ಹೇಳಿದ್ರೆ ತಂದೆ. ಚಂಚಲ ಬುದ್ಧಿ ಹೆಣ್ಣಿಗೆ. ಹುಡುಗರು ಬಾರಿ ಹುಷಾರಿ ಇರ್ಬೇಕು. ಈಗಿನ ಜನರೇಷನ್ ಹುಡುಗಿಯರೇ ಬಾರಿ ಫಾಸ್ಟ್. ಅಲ್ಲ, ನಮ್ಮನ್ನ ನೋಡ್ರೆ ಗೊತ್ತಾಗುತ್ತೆ ನಾವ್ ಇನ್ನೂ ಎಷ್ಟು ದದ್ರಾಗಿದ್ದೀವಿ ಅಂತ. ಆಕ್ಚುಲಿ ಇದನ್ನೆಲ್ಲ ಒಂದು ಕೇಳಿದ್ದೆ, ಕಬ್ಬಿನ ಗದ್ದೆನಲ್ಲಿ ಕಲಿಯಕ್ಕೆ ಜಾಸ್ತಿ ಸಿಗುತ್ತೆ ಅಂತ. ಈ ತರ ಎಲ್ಲ ಸಿಗುತ್ತೆ ಅಂತ ದೇವರನ್ನೇ ಅನ್ಕೊಂಡಿರ್ಲಿಲ್ಲ. ನೋಡಿ ಫುಲ್ಲು ಇಲ್ಲೆಲ್ಲ ಚುಂಗು. ಕಬ್ಬಿನ ಗದ್ದೆನಲ್ಲಿ ನಿಜ ಕೆಲಸ ಮಾಡಕ್ಕೆ ಇಷ್ಟು ಕಷ್ಟ. ಅವರೆಲ್ಲ ಅದು ಹೆಂಗ್ ಕೆಲಸ ಮಾಡ್ತಾರೋ. ಅದು ಈ ಚಿಂಗ್ ಜೊತೆ ನನಗೆ ಒಳಗಡೆ ಹೋಗಕ್ಕೆ ಒಂಥರ. ಅದೇನ್ ಗೊತ್ತಾ ಬ್ರೋ, ಎಲ್ಲ ಪ್ರಾಕ್ಟೀಸು. ನೀವು ಹೂ ತರ ಇದ್ದು ನಿಮ್ಗೆ ಅದೇ ತರ ಬೇಕು ಅನ್ಸುತ್ತೆ. ರಗಡ್ ಬಾಡಿಗೆ ಇವೆಲ್ಲ ಅಂಟೋದು ಇಲ್ಲ. ಬನ್ನಿ ಬರೋ ಒಂದ್ ಸ್ವಲ್ಪ ಕಡಿರಿ ಬನ್ನಿ. ರಗಡಲ್ಲ ಅಪ್ಪ, ನನ್ ಕೈಲಿ ಆಗಲ್ಲಪ್ಪ. ನನ್ನ ಕೈಲಿ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೇನೆ, ಬರೀ ಪೋಲಿ ಮಾತಾಡ್ಕೊಂಡು. ಇನ್ನೊಂದು ಹೇಳ, ಹೇಳಿ. ಈಗ ಜಾನಪದದಲ್ಲೇ ನೀವು ನೋಡ್ಬೋದು, ಎಷ್ಟೋ ಪೋಲಿ ಪದಗಳೇ ಇರುತ್ತೆ. ಈಗ ಅವರೆಲ್ಲ ಮಾತಾಡ್ತವ್ರೆ ಅಂತಂದ್ರೆ ಅದ್ರ ಅರ್ಥ ಏನು? ಅದು ಪೋಲಿಯಾಗಿ ಮಾತಾಡ್ತಾರೆ ಅಂತಲ್ಲ. ಅವ್ರ ಕೆಲ್ಸನ ಅವ್ರು ಈಸಿ ಮಾಡ್ಕೊಳಕ್ಕೋಸ್ಕರ ಆ ಪೋಲಿ ಮಾತಾಡೋದು. ಜನಕ್ಕೆ ಜೋಶ್ ಬರುತ್ತಲ್ಲ ಪೋಲಿ ಮಾತಾಡಿದಾಗ, ಆ ಜೋಶಲ್ಲಿ ಕೆಲಸ ಆಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಕೊಡ ಕೂಲಿ 600 ರೂಪಾಯಿ. 600 ರೂಪಾಯಿಗೆ ತಕ್ಕದಂಗೆ ಕೆಲಸ ಮಾಡಬೇಕು. ಎಲ್ಲ ಒಂಚೂರು ಏನು ಹೆಚ್ಚು ಕಮ್ಮಿ ಆಗಬಾರ್ದು, ಎಲ್ಲ ಕ್ಲೀನಾಗಿ ಬರ್ಬೇಕಣಪ್ಪ. ಬನ್ನಿ ಒಂದ್ಸರಿ ಒಂದ್ ಹೊರೆ ಹತ್ತಿ ಕಬ್ಬಿಂದು. ಈ ತರ ಯಾಕೆ ಹಿಂಸೆ ಕೊಡ್ತಾ ಇದೀಯಾ ನಂಗೆ? ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಹೆಗಲ ಮೇಲೆ ಹಾಕೊಂಡು ತಳ್ಳಿ. ಅಲ್ಲ ಹಂಗಲ್ಲ, ಜೋರಾಗಿ ತಳ್ಬೇಕು. ಡಂಬಲ್ ಎತ್ತೋದು, ಪ್ರೋಟೀನ್ ಪೌಡರ್ ಕುಡಿಯೋದು ಅಷ್ಟೇ ಅಲ್ಲ, ಮಾಡ್ಬೇಕು ನೀಟಾಗಿ. ಹೊಡೆದೇ ಹಾಕೋದು ಬರ್ತಾರ ಕೋಪಕ್ಕೆ. ನಂಗೆ ನಿಜ ಅರ್ಥ ಆಗ್ತಾ ಇಲ್ಲ, ನೀವು ನನ್ನ ಫ್ರೆಂಡಾ ದುಶ್ಮನ್ನ? ಎರಡುವೆ. ಬ್ರೋ ಎಲ್ಲಾನು ಇಲ್ಲಿ ಹಿಂಗ್ ಹಿಡ್ಕೊಬೇಕು, ಹಿಂಗ್ ಅನ್ಬೇಕು. ಅಷ್ಟೇ. ಒಂದು ಕಬ್ಬು ಏನಿಲ್ಲ ಅಂತ ಅಂದ್ರೂ ಒಂದು 2-3 kg ಆದ್ರೂ ಬರುತ್ತೆ. ನಾನೇನ್ ಅನ್ಕೊಂಡ್ಬಿಟ್ಟೆ ಅಂದ್ರೆ ಈಸಿಯಾಗಿ ಕಬ್ಬು ಕಡ್ದ್ಬಿಡ್ಬೋದು, ಈಸಿಯಾಗಿ ಕಬ್ಬನ್ನ ಎತ್ಕೊಂಡೋಗಿ ಲೋಡ್ ಮಾಡ್ಬಿಡ್ಬೋದು ಅಂತ. ಬೇರೆಯವ್ರ ಕೆಲಸ ಮಾಡಿದಾಗ ಇಲ್ಲ ಬೇರೆ ಕೆಲಸ ಎಲ್ಲ ಟ್ರೈ ಮಾಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ನಮ್ ಕೆಲ್ಸನೇ ಆರಾಮು ಅಂತ ಅನ್ಸುತ್ತೆ. ಎಷ್ಟೋ ಜನ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋರು, ಅಯ್ಯೋ ಈ ಕೆಲಸ ಬೇಡ ಗುರು, ಈ ಸವಾಸ ಬೇಡ, ಎಲ್ಲಾದ್ರೂ ಆರಾಮಾಗೂ ವ್ಯವಸಾಯ ಮಾಡೋಣ ಅಂತ ಅನ್ಸುತ್ತೆ. ಆದ್ರೆ ರಿಯಾಲಿಟಿಗೆ ಬಂದಾಗ ಮೂಗುರು AC ರೂಮಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ನ ಮುಂದೆ ಇಟ್ಕೊಂಡು ಕೀಬೋರ್ಡ್ ಕುಟ್ಟೋದೇ ಆರಾಮು ಅನ್ಸುತ್ತೆ. ಬಟ್ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸು. ಅಲ್ಲಿಂದ ಹೊತ್ಕೊಂಡ್ಬರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಎತ್ಕೊಂಬಂದು ಎಲ್ಲ ಇಲ್ಲಿ ಹಾಕಿ ಇವಾಗ ಇಲ್ಲಿಂದ ಎತ್ಬಿಟ್ಟು ಟ್ರ್ಯಾಕ್ಟರ್ ಹಾಕ್ತಾ ಇದೀನಿ. ಕೆಲಸನ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಬೋದೋ ಎಲ್ಲಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನೇ ಟ್ರೈ ಮಾಡಿದ್ರು ಕಷ್ಟ ಆಗ್ತದೆ. ಸೊ ಇನ್ನು ಎಷ್ಟೊಂದು ಕಬ್ಬಿದೆ, ಅದಿಷ್ಟನ್ನು ಲೋಡ್ ಮಾಡ್ಬಿಡೋಣ. ಡಮ್ಮರುದಮ್ ಮಿಟ್ ಜಾಯೆ ಹೂಂ, ಹರೇ ಕೃಷ್ಣ ಹರೇ ರಾಮ. ಕೆಲಸನ ಮಾಡೋದು ಸ್ವಲ್ಪ ಲೇಟಾಗಿ ಮಾಡ್ಬೋದು, ಬಟ್ ಪರ್ಫೆಕ್ಟಾಗಿ ಮಾಡ್ತೀನಿ. ನಾನು ಆಕ್ಚುಲಿ ಕೆಲಸ ಮಾಡಲ್ಲ, ಇದು ಬೆಂಗಳೂರದು ಶೋಕಿ ಜೀವ ಅನ್ಕೊಂಡಿದ್ದೆ. ಬಟ್ ನಾಟ್ ಬ್ಯಾಡ್. ಬಟ್ ಈಗ ಟಾಸ್ಕಲ್ಲಿ ಎಷ್ಟು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 20% ಮುಗಿದಿದೆ, ಇನ್ನು 80% ಬಾಕಿ ಇದೆ.
ಆಲೆ ಮನೇಲಿ ಇರೋದು ನಿಮ್ ನಿಜವಾದ ಬೆವರಿಳಿಸೋ ಕೆಲಸ. ಆಲ್ರೆಡಿ ಈಗಲೇ ಬೆವ್ರು ಇಳಿತಾ ಇದೀನಿ, ಕೈಯೆಲ್ಲ ಫುಲ್ ರೆಡ್ ಆಗ್ಬಿಟ್ಟೈತೆ, ಬೊಬ್ಬೆಲ್ಲ ಬಂದ್ಬಿಟ್ಟಿದೆ. 600 ರೂಪಾಯಿ ದುಡಿಯಕ್ಕೆ ಬಂದು 6000 ರೂಪಾಯಿ ಹಾಸ್ಪಿಟ್ಲಿಗೆ ಬಿಲ್ ಕಟ್ಬೇಕೀಗ. ನಿಮ್ದು ಈಗ ಮಚ್ಚಿಡ್ದಿರಕ್ ಬಂದಿರೋ ಕೈ ಇರ್ಬೋದು, ನಂದು ಬೈ ಪ್ರೊಫೆಷನಲಿ ಬಂದಿರೋ ಬೊಬ್ಬೆ ಇದು. ಯಾಕೆ ಬಂದಿರೋದು ಹೇಳಿ? ಅವ್ರು ಡ್ರೈವರ್ ಕೆಲಸ ಮಾಡಿದ್ರಲ್ರಿ. ಲಾರಿ ಸ್ಟೇರಿಂಗ್ ಹಿಡಿದಿರೋ ಕೈ ಇದು ನೋಡಿ. ನೋಡಿ ಎಷ್ಟು ಡ್ರೈವರ್ಗಳಿಗೆ ಈ ತರ ಬೊಬ್ಬೆ ಬಂದಿರುತ್ತೆ. ನೋಡಿದ್ರೆ ಇದು ಲಾರಿ ಸ್ಟೇರಿಂಗ್ ಅಲ್ಲ, ಆರನ್ನು ನೋಡಿದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಕಂಪ್ಲೀಟ್ ಆಗಿ ಕಬ್ಬನ್ನ ಲೋಡ್ ಮಾಡಿದೀವಿ. ಇಲ್ಲಿಂದ ಆಲೆ ಮನೆಗೆ ಹೋಗೋಣ. ಬಟ್ ನಾನು ಅವತಾರ ನೋಡಿ ಹೆಂಗಾಗೋಗ್ಬಿಟ್ಟಿದೆ. ಬರ್ಬೇಕಾದ್ರೆ ಎಷ್ಟು ನೀಟಾಗಿದ್ದೆ. ಸೊ ಇದ್ರಲ್ಲಿ ಏನೊಂದು ಅರ್ಥ ಆಗುತ್ತೆ ಅಂತ ಅಂದ್ರೆ, ಸುಮ್ಮನೆ ಇಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು. ಕಷ್ಟಪಟ್ಟು ಬೆವರು ಸುರಿಸಿದ್ರೇನೆ ತಟ್ಟೆಗೆ ಅನ್ನ ಬರೋದು. ಬಾಯಿ ಮೊಸರೇ ಆಗಿಲ್ಲ ಮತ್ತೆ. A few moments later. ಸೊ ಲೋಡ್ ಎಲ್ಲ ತಗೊಂಡು ಇವಾಗ ಆಲೆ ಮನೆ ಮಾಡುವಂತ ಜಾಗಕ್ಕೆ ಬಂದಿದ್ದೀವಿ. ಇದು ಊರಲ್ಲಿ ಒಂದು ಜಾಗದಲ್ಲಿ ಶೆಡ್ ಎಲ್ಲ ಏನೋ ಹಾಕಿರಲ್ಲ, ಓಪನ್ ಸ್ಪೇಸ್ ಅಲ್ಲಿ ಆಲೆ ಮನೆ ಮಾಡಿರ್ತಾರೆ. ಹೇಗೆ ಕಬ್ಬಿನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಬೆಲ್ಲ ಮಾಡ್ತಾರೆ, ಪ್ರತಿ ಒಂದು ಪ್ರೋಸೆಸ್ ನ ತೋರಿಸ್ತೀನಿ. ಹಾಗೆ ಅಷ್ಟು ಪ್ರೋಸೆಸ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಬನ್ನಿ. ಇವಾಗ ಒಂದು ಲೋಡ್ ಕಬ್ಬನ್ನ ತಗೊಂಡ್ಬಂದು ಇಲ್ಲಿ ಡಂಪ್ ಮಾಡಿದೀವಿ. ನಾನು ಕಂಪ್ಲೀಟ್ ಆಗಿ ಇದು ಪ್ರೋಸೆಸ್ ಹೆಂಗ್ ನಡೆಯುತ್ತೆ ನಾನು ತೋರಿಸ್ತೀನಿ. ಸೊ ತಂದಿರೋ ಅಂತ ಕಬ್ಬನ್ನ ಫಸ್ಟ್ ಇಲ್ಲಿ ಮಿಷಿನ್ಗೆ ಹಾಕ್ತೀವಿ. ಸೊ ಕಬ್ಬನ್ನ ಈ ತರ ಹಾಕ್ತಾ ಹೋಗ್ಬೇಕು. ಒಂದು ಡ್ರಮ್ಗೆ ಎಷ್ಟು ಕಬ್ಬು ಹಾಕ್ಬೇಕು? ಅರ್ಧ ಟನ್ನು. ಒಂದು ಡ್ರಮ್ ಕಬ್ಬಿನಲ್ಲಿ ಬರಬೇಕು ಅಂತಂದ್ರೆ ಮಿನಿಮಮ್ ಅರ್ಧ ಟನ್ನು ಕಬ್ಬನ್ನ ಹಾಕ್ಬೇಕಂತೆ. ಒಂದ್ ಕಡೆಯಿಂದ ಕಬ್ಬನ್ನ ಹಾಕ್ತಾ ಇರ್ತಾರೆ, ಒಂದ್ ಕಡೆ ಹಾಲ್ ಬಂದು ಬೀಳ್ತಾನೆ ಇರುತ್ತೆ. ಏನ್ ಟೆಕ್ನಿಕ್ ನೀವು ಉಪಯೋಗಿಸಿದ್ದಾರೆ ಅಂದ್ರೆ, ನನ್ಗೆ ಗೊತ್ತಿರಂಗೆ ಇದು ಮೈನಲ್ಲಿ ಮಸ್ಕಿಟೋದು ಹಾಕೊಂತಾರಲ್ಲ ಬೆಡ್ಡಿಗೆ, ಅದನ್ನ ಇಟ್ಕೊಂಡಿದ್ದಾರೆ ಫಿಲ್ಟರ್ ಮಾಡೋದಕ್ಕೆ. ಸೊ ಈ ಕಬ್ಬಿನಲ್ನ ಈ ಪಾತ್ರೆಗೆ ಕೊಪ್ಪರಿಗೆ ಅಂತ ಅಂತಾರೆ. ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡ್ತಾರೆ. ಈ ಕೊಪ್ಪರಿಗೆನ ಇಲ್ಲಿ ಪ್ಲೇಸ್ ಮಾಡಿ ಕಂಪ್ಲೀಟ್ 4 to 5 hours ಫುಲ್ಲು ಬೆಂಕಿ ಹಾಕಿ ಬೇಯಿಸ್ತಾರೆ. ಹಾ ತಗೊಂತೀನಿ. ಹೆಗ್ಲಿಕ್ಕೆ ತಗೊಳ್ರಿ. ಬಿಡಿ. ದುಡಿಬೇಕು, ಉಣ್ಬೇಕು. ನಾವು ಓದ್ ಬರ್ಲಾರ್ದಾರ ಇಂಥದೇ ಕೆಲಸ ಮಾಡ್ಬೇಕು. ಓದ್ದೇನಾದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರ. ಹಾ ಕೊಡಿ, ನಾನೇ ಅಷ್ಟು ಎತ್ಕೊಂಡು ಹೋಗ್ತೀನಿ. ಕಟಾ ಓಕೆ. ಅಬ್ಬಾ ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಗೋಂಗೂರು ಕಪ್ಪೆ. ಓಕೆ. ಇದೇ ಊರನಾದ್ರೂ ನಾನು ಇದನ್ನೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮು ಲೈವ್ ಅಲ್ಲಿ. ಯಾವಾಗ್ಲೂ ಬೆಲ್ಲ ಎಲ್ಲ ಮಾಡಿ ಮನೆಗೆ ಬರ್ತಾ ಇತ್ತು, ತಿಂತಾ ಇದ್ದೆ. ಬಟ್ ಈ ಪ್ರೋಸೆಸ್ ನ ತೋರಿಸ್ಬೇಕು ನಿಮ್ಗಳಿಗೂ, ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅಷ್ಟು ದೂರದಿಂದ ಬಂದೆ. ಪ್ರಾಬಬ್ಲಿ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು. ಆಯ್ತು ಗೈಸ್, ಮುಂಚೆ ಎಲ್ಲ ಬಿಂದಿಗೆನಲ್ಲಿ ತೋಡ್ಕೊಂಡ್ಬಂದು ಹಾಕ್ತಾ ಇದ್ರು. ಇವಾಗ ಟೆಕ್ನಾಲಜಿ ಇದು ಹಾಕಕ್ಕೂ ಮಿಷಿನ್ ಇಟ್ಕೊಬಿಟ್ಟವ್ರೆ. ಇದಕ್ಕೆ ಸುಣ್ಣ ಹಾಕಲ್ಲ, ಏನು ಕೆಮಿಕಲ್ಸ್ ಹಾಕಲ್ಲ. ಸೊ ಅದಕ್ಕೋಸ್ಕರನೇ ಇಷ್ಟಪಟ್ಟು ಜನ ಸೇವಿಸ್ತಾರೆ. 1 ವರ್ಷದವರೆಗೂ ಇಟ್ರು ಏನೂ ಆಗಲ್ಲ. ಬೆಂಕಿ ನೋಡಿ ಬನ್ನಿಲೆ. ನಾನೊಂದ್ ಸರಿ ಮಾಡ್ಲಾ? ನೀವು ಸರಿ ಮಾಡಿ. ಅಕಸ್ಮಾತ್ ಆಗಿ ಅಂದ್ರೆ ಇದು ಬಿತ್ತು ಅಂದ್ರೆ ಕಾಲ್ ಮೇಲೆ ಏನು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇದೆಲ್ಲ ಬರುತ್ತಲ್ಲ, ನೊರೆಗಳೆಲ್ಲ ಹಿಂಗ್ ಎತ್ತುವುದು ನೋಡಿ. ಹಿಂಗ್ ಎತ್ಬಿಟ್ಟು ಈ ತರ ಗಲೀಜ್ನ ಇದನ್ನ ಹಿಂಗ್ ಹಾಕೋದು. ನಿಮ್ ಎಜುಕೇಶನ್ ಏನು? ನಾವು ಸೆಕೆಂಡ್ ಇಯರ್ ಡಿಗ್ರಿ ವರೆಗೂ ಹೋಗಿದ್ದೀವಿ. ಸೆಕೆಂಡ್ ಇಯರ್ ಡಿಗ್ರಿ ಯಾವ ವರ್ಷದಲ್ಲಿ? 91 ಸೆಕೆಂಡ್ ಇಯರ್ ಡಿಗ್ರಿ. ಕೆಲ್ಸಕ್ಕೆ ಅಂತ ಎಲ್ಲೂ ಬೇರೆ ಕಡೆ ಹೋಗಿಲ್ವಾ? ಹೋಗಿಲ್ಲ, ಮನೇಲಿ ಒಬ್ಬನೇ ಇರೋದಿಲ್ಲ. ಹಾಗಾಗಿ ಹೆಂಗನ್ಸುತ್ತೆ ವ್ಯವಸಾಯ? ಒಳ್ಳೇದೇ. ಶ್ರಮ ಬೇಕು, ಕಷ್ಟ ಜೀವನದಲ್ಲಿ ಒಂದು ಸೇಯಿಂಗ್ ಇದೆ, ಕಷ್ಟಪಟ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಹೇಳಿ. ಬಟ್ ಒಂದು ಇದ್ರಲ್ಲಿ ಎಷ್ಟೇ ಕಷ್ಟಪಟ್ರು ನಮ್ ಕೈಲಿ ಇಲ್ದೇ ಇರೋದು ಏನಾದ್ರು ಒಂದಿದೆ ಅಂದ್ರೆ ಅದು ವ್ಯವಸಾಯ ಅಲ್ಲ. ಎಷ್ಟೇ ಕಷ್ಟಪಟ್ಬಿಟ್ಟು ಎಷ್ಟೇ ಚೆನ್ನಾಗಿ ಗಿಡ ಮರ ಬೆಳೆಸಿದ್ರು ಎಂಡ್ ಆಫ್ ದ ಡೇ ದೇವರೊಬ್ಬನ ಆಶೀರ್ವಾದ ಇರಬೇಕು. ಕರೆಕ್ಟ್ ಟೈಮಿಗೆ ಮಳೆ ಆಗಿಲ್ಲ ಅಂತಂದ್ರೆ ಎಲ್ಲ ಹಾಳು. ಸುಮ್ಮನೆ ಕೂತಿರಲ್ಲ. ಇವಾಗ ಕೆಂಡನ ಎಳಿಬೇಕು. ಸೊ ಈ ತರ ಕೆಂಡನ ಎಳಿತೀವಿ. ಕೆಂಡ ಎಳಿದಾಗ ಏನಾಗುತ್ತೆ, ಬೆಂಕಿ ಇನ್ನೂ ಜೋರಾಗಿ ಹತ್ಕೊಂಡು ಬೇಗ ಆಗುತ್ತೆ. ಸೊ ಅಲ್ಲಿ ಬೇಯಿಸಿದಂತ ಬೆಲ್ಲನ ಇಲ್ಲಿ ತಗೊಬಂದು ಈ ತರ ಹಾರಾಕ್ತಾರೆ. ಬಂತು ಸೊ ಇದು ಕೂಲ್ ಡೌನ್ ಆಗಬೇಕು. ತಣ್ಣಗಾಗಕ್ಕೆ ಎಷ್ಟು ಗಂಟೆ ಹಿಡಿಯುತ್ತೆ? 1-2 ಗಂಟೆ ಸಾಕು. 2 ಗಂಟೆ. ಸೊ 2 ಗಂಟೆ ಈ ತರ ಇಟ್ಟಿದ್ಮೇಲೆ ಅದು ಫುಲ್ ತಣ್ಣಗಾಗುತ್ತೆ. ತಣ್ಣಗಾಗಿದ್ಮೇಲೆ ಒಬ್ರು ಈ ತರ ಕಂಪ್ಲೀಟ್ ಆಗಿ ಬೆಲ್ಲನ ತಗೊಂಡು ಕ್ಯಾನ್ಗಳಿಗೆ ಶಿಫ್ಟ್ ಮಾಡ್ತಾರೆ. ಒಂದು ಕ್ಯಾನಿನ ಬೆಲೆ 2,500 ದಿಂದ 3,500 ರೂಪಾಯಿವರೆಗೂ ಇರುತ್ತೆ. ಗೈಸ್ ನೋಡಿ ಕ್ಯಾಂಡಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ಯಾ, ಕಬ್ಬಿನ ಕುಡಿ ಅಂತ ಹೇಳ್ಬಿಟ್ಟು ತುಂಬಿಸ್ಬಿಟ್ಟು ಕೊಡ್ತವ್ರೆ.
ಹೊರಗಡೆ ಎಷ್ಟೇ ದುಡ್ಡು ಕೊಟ್ಬಿಟ್ಟು ಕಬ್ಬಿನಲ್ಲಿ ಕುಡಿದ್ರೆ ಈ ಟೇಸ್ಟ್ ಬರಲ್ಲ. ಸಕಲ ಬ್ರೋ ಹೆಂಗನ್ಸ್ತು ಪ್ರೊಸೆಸ್ ಎಲ್ಲ? ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಬ್ರೋ. ನಾನೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ನೋಡ್ತಾ ಇರೋದು. ಒಂಥರ ಡಿಫ್ರೆಂಟ್ ಪ್ರೊಸೆಸ್ ಅನ್ನಿಸ್ತು. ಜೊತೆಗೆ ಕೆಲಸ ಮಾಡಿದ್ರಲ್ಲ ಖುಷಿ ಆಯಿತು. ಕರೆಕ್ಟಾಗಿ ಮಾಡೋದನ್ನ ಮಾಡಿದ್ರಿ ನಾಟ್ ಬ್ಯಾಡ್. ನಾನು ಅನ್ಕೊಂಡಿದ್ದೆ ಏನು ಮಾಡೋದೇ ಇಲ್ಲ ಅಂತ, ಬಟ್ ಸುಮಾರಾಗಿ ಮಾಡಿದ್ರಿ. ಸೀರಿಯಸ್ ಆಗಿ ನನಗೆ ಇವ್ರನ್ನ ನೋಡ್ಬೇಕಾದ್ರೆ ಒಂದನ್ಸ್ತು, ಜೀವನದಲ್ಲಿ ಕೋಟಿ ದುಡ್ಡು ಇಟ್ಕೊಂಡಿರೋನು ನೆಮ್ಮದಿಯಾಗಿರ್ತಾನೋ ಇಲ್ವೋ, ಇಲ್ಲ ಏನೋ ದುಡ್ಡಿಲ್ದಿರೋ ನೆಮ್ಮದಿಯಾಗಿರ್ತಾನೋ ಇಲ್ವೋ. ನಿಜವಾಗ್ಲೂ ನೆಮ್ಮದಿಯಾಗಿ ಯಾರಾದರೂ ಒಬ್ರು ಇರ್ತಾರೆ ಇಲ್ಲ ಜೀವಿಸ್ತಾರೆ ಅಂತ ಅಂದ್ರೆ ಅದು ರೈತರು ಮಾತ್ರನೇ ಅವರು. ಏನಕ್ಕೆ ಅಂತಂದು ಅವ್ರು ಮಾಡೋ ಕೆಲಸದಲ್ಲಿ ಖುಷಿಯಾಗಿ ನೋಡಿ, ನೀವು ಮಾತಾಡ್ಕೊಂಡು ಆರಾಮಾಗಿ ಏನೇನೋ ಟೆನ್ಷನ್ ಇರ್ಬೋದು, ಅವ್ರಿಗೆ ಬೆಲ್ಲಕ್ಕೆ ರೇಟ್ ಇದೆಯಾ ಇಲ್ಲ ಕಬ್ಬು ಪ್ರೋಸೆಸ್ ಅಷ್ಟೇ. ಈ ಪ್ರೋಸೆಸ್ ಮಾಡಬೇಕು, ಮಾಡ್ತಾ ಹೋಗ್ತೀನಿ. ನಾನು ಇನ್ನೂ ಒಂದೇನ್ ನಂಬ್ತೀನಿ ಅಂತಂದ್ರೆ, ಈಗ ನೋಡಿ, ಈಗ ನಾನು ನೀವೇನ್ ಕಡಿ ನಾವು ಹೆಲ್ತಿಯಾಗಿರ್ಬೇಕು ಅಂತಂದ್ರೆ ನಮ್ ಕೆಲ್ಸದಲ್ಲಿ ನಾವು ಹೆಲ್ತಿ ಕಾಣಕ್ ಆಗಲ್ಲ. ಕರೆಕ್ಟ್. ನಾವು ಜಿಮ್ಗೆ ಹೋಗ್ಬೇಕು, ವರ್ಕೌಟ್ ಮಾಡ್ಬೇಕು, ನಾವು ಫುಡ್ ತಿನ್ಬೇಕು, ಅದೇ ತಕ್ಕದಂಗೆ ತಗೊಬೇಕು. ಈಗ ನೋಡಿ ಜೋನಿ ಬೆಲ್ಲ ಅವ್ರು ಕೆಲಸ ಮಾಡ್ತಾನೆ ಒಂಚೂರು ತಿನ್ಕೊಂತಾರೆ. ಆಮೇಲೆ ಉಸಿರಾಡ್ತಿರೋ ಗಾಳಿ ನೋಡಿ, ಪ್ರಕೃತಿ, ನೇಚರು, ಒಳ್ಳೆ ಇದು, ಒಳ್ಳೆ ಮಣ್ಣು, ಒಳ್ಳೆ ಗಾಳಿ. ದೇವರು ಹೌದು ರೈತನಿಗೆ ಜಾಸ್ತಿ ದುಡ್ಡು ಕೊಡದೇ ಇರ್ಬೋದು, ಆದ್ರೆ ಈ ಮಣ್ಣಾಗುತ್ತೆ ಗೊತ್ತಾ ಕೈ, ಅದಕ್ಕೆ ಆರೋಗ್ಯ ವರವಾಗಿ ಕೊಟ್ಬಿಟ್ಟಿರ್ತಾನೆ. ಸರಿಯಾಗಿ ಹೇಳಿದ್ರಿ. ನಿಜವಾಗ್ಲೂ ನಂಬುವಂತ ಮಾತು. ನನಗೆ ಜೀವನದಲ್ಲಿ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಏನಾದರೂ ಫ್ಯೂಚರ್ ಪ್ಲಾನ್ಸ್ ನಿಮ್ದೇನು ಅಂತ ಅಂದ್ರೆ ನಾನು ರೈತನಾಗಬೇಕು. ಸುಮ್ಮನೆ ಹೇಳ್ತಲ್ಲ, ಅಟ್ಲೀಸ್ಟ್ ಏನಾದರೂ ಒಂದು ಚಿಕ್ಕ ಜಾಗ ತಗೊಂಡು ಏನಾದರೂ ಬೆಳೆದು ಜೀವನ ಲೀಡ್ ಮಾಡ್ಬೇಕು. ಅಲ್ಟಿಮೇಟ್ ಗೋಲ್ ಅದೇ ಅಲ್ಲ ಬ್ರೋ. ನಾವೆಲ್ಲ ಬಂದಿರೋದೇ ಭೂಮಿಯಿಂದ, ಫೈನಲಿ ಭೂಮಿಗೆನೆ ಹೋಗೋದು. ಸೊ ಭೂಮಿಗೆ ಹೋಗೋ ಪ್ರೋಸೆಸ್ಗಿಂತ ಮುಂಚೆ ಭೂಮಿ ಜೊತೆನೆ ಬೆರೆತು ಬಿಟ್ರೆ ಇನ್ನೂ ಸೂಪರ್ ಅಂತ. ಕರೆಕ್ಟ್. ಸೊ ಇವಾಗ ನಿಮ್ಗೆ ಇನ್ನೊಂದಿಷ್ಟು ಜಾಗಗಳನ್ನ ತೋರಿಸೋದೆಲ್ಲ ಬಾಕಿ ಇದೆ, ಬನ್ನಿ. 20 minutes later. ಸೊ ಫ್ರೆಶ್ ಅಪ್ ಆಗಿ ನಿಮಗೆ ಒಂದು ಹಿಡನ್ ಸ್ಪಾಟ್ನ ತೋರಿಸ್ಬೇಕು, ಅದು ಕಾಡು ಮಧ್ಯೆ ಇರೋದು ಅಂತ ಹೇಳಿ. ಸೊ ಬಾಯ್ಸ್ ಜೊತೆಗೆ ಹೊರಟಿದ್ದೀನಿ. ತಮಾಷೆ ಏನು ಅಂತಂದರೆ, ಈ ಬೋರ್ಡ್ ದೇವರಾಣೆ ಎಷ್ಟು ಹಳೇದು ಅಂತ ಗೊತ್ತಿಲ್ಲ, ಅಕ್ಷರಗಳೆಲ್ಲ ಅಳಿಸೋಗಿದೆ, ಬಟ್ ಸ್ವಲ್ಪ ಕಾಣಿಸ್ತಾ ಇದೆ, ಮೈಸೂರು ಖನಿಜಗಳ ನಿಯಮಿತ ಅಂತ. ಅದ್ರ ಕೆಳಗಡೆ ಅದೇನು ಬ್ರೋ? ವಿನಯ್ ಬೀಜಗಳ ನಿಯಮಿತ. ರನಳಿ ಮ್ಯಾಂಗನೀಸ್ ಓರ್. ಓಕೆ, ಏನೋ ಇದೆ ರನಳಿ ಮ್ಯಾಂಗನೀಸ್ ಓರ್. ಈ ಗಣಿಗಾರಿಕೆನ ಪತ್ತೆ ಹಚ್ಚಿದ್ದು ಬ್ರಿಟಿಷ್ ಅವರು. 96 ವರ್ಗು ಗಣಿಗಾರಿಕೆನ ಮಾಡ್ತಾ ಇದ್ರು. ಸೊ ಆ ಜಾಗ ಹೇಗಿದೆ, ಸೊ ಅದನ್ನ ನೋಡೋ ಕ್ಯೂರಿಯಾಸಿಟಿ ನನಗೆ ಸಿಕ್ಕಾಪಟ್ಟೆ ಇದೆ, ಅದನ್ನ ನಿಮಗೂ ತೋರಿಸ್ತೀನಿ. ಸೊ ಇವಾಗ ಹೋಗೋಣ. ಎಲ್ಲ ಸಿಕ್ಕಾಪಟ್ಟೆ ಬಿಲ್ಡಪ್ ಹಾಕಿದ್ದಾರೆ, ಜಾಗಕ್ಕಿಂತ ಹೋಗೋ ದಾರಿನೇ ಸಖತ್ತಾಗಿದೆ ಅಂತ ಆ ದಾರಿನ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ರೋಡಿನ ಎಂಟ್ರೆನ್ಸ್ ಇದು ಮೈಸೂರು ಮಿನರಲ್ಸ್ ಅಂತ ಹೇಳಿ. ಬ್ರಿಟಿಷರು ಮುಂಚೆ ನಡೆಸ್ತಾ ಇದ್ರು. ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಿದ್ಮೇಲೆ ಇದು ಕಂಪ್ಲೀಟ್ ಆಗಿ ಮೈಸೂರು ಅಂಡರಲ್ಲಿ ಇತ್ತು. ಸೊ ಅವಾಗ ಇದನ್ನ ಮೈಸೂರು ಮಿನರಲ್ಸ್ ಅಂತ ಹೇಳಿ ಬೋರ್ಡ್ನ ಹಾಕ್ತಾರೆ. ಬನ್ನಿ ಹೋಗೋಣ. ಇದೆಲ್ಲ ಕ್ವಾರ್ಟರ್ಸ್ಗಳು, ಈ ಕಡೆ ರೈಟ್ ಸೈಡ್ ಇರೋದು, ಲೆಫ್ಟ್ ಸೈಡ್ ಇದೆಲ್ಲ ಆಫೀಸ್ಗಳಿಲ್ಲಿ. ಇದು ಆಫೀಸು. ಇಲ್ಲೆಲ್ಲ ತುಂಬಾ ಮನೆಗಳಿದ್ವು ಇಲ್ಲಿ ಹಿಂದ್ಗಡೆ ಎಲ್ಲ, ಇವಾಗೆಲ್ಲ ಹೋಗಿದ್ದಾವೆ. ಈ ಕಡೆ ನೋಡಿ, ನಾವು ಹೋಗ್ಬೇಕಾಗಿರೋ ದಾರಿ ಇದ್ರೊಳಗಡೆ. ತಮಾಷೆ ಏನು ಅಂತ ಅಂದರೆ, ಈ ದಾರಿ ಮಾಡಿರೋದು 60 ವರ್ಷಗಳ ಹಿಂದೆ. ಈಗಲೂ ಈ ದಾರಿ ಅಷ್ಟು ಗಟ್ಮುಟ್ಟಾಗಿದೆ. ಸೊ ಬ್ರಿಟಿಷರು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಈ ದಾರಿನ ಮಾಡಿರಬೇಕು ಲೆಕ್ಕ ಹಾಕಿ. ನಿಮಗೆ ಜಾಗ ತೋರಿಸ್ಬೇಕು ಅಂತ ಜೋಶಲ್ಲಿ ಬಂದ್ಬಿಟ್ಟೆ, ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಕಂಪ್ಲೀಟ್ ಫಾರೆಸ್ಟು. ಯಪ್ಪ, ಎಲ್ಲಿಂದ ಯಾವ ಪ್ರಾಣಿ ಬರುತ್ತೆ ದೇವರೇ ಗೊತ್ತಿಲ್ಲ. ಪ್ರಾಣಿಗಳೆಲ್ಲ ಇದಾವೆ ಇಲ್ಲಿ? ತುಂಬಾ ಇದಾವೆ. ತುಂಬಾ ಇದಾವೆ. ಹುಲಿಗಳಿದಾವೆ. ಹುಲಿಗಳಿದಾವೆ? ಅದೇನು ಬ್ರೋ ಮನೆಯಲ್ಲಿರೋ ಇಲಿಗಳ ತರ ಹೇಳ್ತಾ ಇದ್ದೀರಾ? ಹುಲಿ ಇದಾವೆ, ಆನೆ ಇದಾವೆ. ಆನೆ ಎಲ್ಲ ಮನೆ ಹತ್ರ ಬರ್ತಾ ಇರ್ತವೆ. ಹೌದಾ? ಗೈಸ್ ಇನ್ನ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು, ಬಟ್ ಮರ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ಹೊಡ್ತಾ ಇದೀವಿ. ಬೇಡ ಅದು ಎತ್ತಕ್ಕಾಗಲ್ಲ. ಇಲ್ಲಿ ನೋಡಿ. ಸೊ ಇಲ್ಲಿನ ಕಲ್ಲು ಈ ಥರ ಇರುತ್ತೆ. ಸೊ ಯೂಶಲಿ ಕಲ್ಲು ಏನು ವೆಯ್ಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರುತ್ತೆ. ನೋಡಿ ಹೆಂಗಿದೆ ವೆಯ್ಟು, ಬಲ್ಕ್ ಇದೆ, ಡೆನ್ಸಿಟಿ ಜಾಸ್ತಿ. ಬ್ರೋ ಇಲ್ಲಿ ಬನ್ನಿ, ನಾರ್ಮಲ್ ಕಲ್ಗಿಂತ ವೆಯ್ಟ್ ಜಾಸ್ತಿ. ಹೆಂಗಿದೆ ನೋಡಿ. ಸೊ ಇದು ಒಂದು ಪಿಟ್ಟು. ಸೊ ಈ ಪಿಟ್ ಹೆಸರು ಬಂದ್ಬಿಟ್ಟು ತ್ರಿವೇಣಿ ಪಿಟ್ ಅಂತ ಹೇಳಿ. ಸೊ ಈ ಥರ ಸುಮಾರು ಪಿಟ್ಗಳಿದ್ದಾವೆ. ನನಗೆ ಒಂದು ಅರ್ಥ ಆಗಿಲ್ಲ, ಬ್ರಿಟಿಷರು ಆಗಿನ ಕಾಲಕ್ಕೆ ಬಂದು ಹುಡುಕಿದಾರಲ್ಲ ಇಲ್ಲಿದೆ ಅಂತ ಹೇಳಿ, ಅದು ಕಾಡು ಮಧ್ಯೆ. ಗೈಸ್ ಇವ್ರುಗಳೆಲ್ಲ ಹೇಳೋ ಮಟ್ಟಿಗೆ 40 ವರ್ಷ ಗಣಿಗಾರಿಕೆನ ಮಾಡಿದ್ದಾರೆ ಅಂತ ಹೇಳಿ, ಬಟ್ ಎಕ್ಸಾಕ್ಟಾಗಿ ಯಾವ ವರ್ಷದಲ್ಲಿ ಶುರುವಾಗಿದೆ ಅಂತ ಹೇಳಿ ಕರೆಕ್ಟಾಗಿ ಗೊತ್ತಿಲ್ಲ. 40 ವರ್ಷ ಇವರೇ ಹೇಳ್ತಾ ಇದ್ದಾರೆ ಅಂತ ಅಂದರೆ ಒಂದು 45 to 50 years, ಅಂದರೆ ಬಿಫೋರ್ ಫ್ರೀಡಮ್ ಒಂದು 2-3 years ಇಲ್ಲ 5 years ಮುಂಚೆ ಇವ್ರು ಈ ಸ್ಪಾಟ್ನ ಹುಡುಕಿ ಇಲ್ಲಿ ಗಣಿಗಾರಿಕೆನ ಸ್ಟಾರ್ಟ್ ಮಾಡಿದ್ರು. 1996 ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಇಲ್ಲಿ ಗಣಿಗಾರಿಕೆನ ಮಾಡಬಾರ್ದು ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ಸೊ 1996 ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ಆಗ್ತಾ ಇಲ್ಲ. ಬಟ್ ಒಂದು ವರ್ಷದಿಂದ ಏನು ಗೊತ್ತಾ, ಇಲ್ಲಿ ಗಣಿಗಾರಿಕೆನ ಮಾಡಬೇಕಾದ್ರೆ ಸುತ್ತಮುತ್ತ ಏನೇನು ಮರಗಳಿದ್ವು ಅಷ್ಟು
ಅಷ್ಟೂ ಮರಗಳನ್ನ ಕಟಾವು ಮಾಡಿ ಅದನ್ನು ತಗೊಬಂದು ಇಲ್ಲಿ ಗಣಿಗಾರಿಕೆನ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರು, ಅಂದರೆ ಬೆಂಕಿ ಹಾಕೋದಕ್ಕೆಲ್ಲ. ಸೊ ಆವಾಗ ಕಂಪ್ಲೀಟ್ ಫಾರೆಸ್ಟ್ ಡೆಸ್ಟ್ರಾಯ್ ಆಗಿದ್ಮೇಲೆ ಆ ಫಾರೆಸ್ಟ್ನ ಮತ್ತೆ ನಾವು ಕನ್ಸರ್ವ್ ಮಾಡಬೇಕು ಅಂತ ಹೇಳಿ ಮತ್ತೆ ಪ್ಲಾಂಟೇಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಅವಾಗ ಆ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲೂ ಪ್ಲಾಂಟೇಶನ್ ಮಾಡೋದಕ್ಕೆ. ಇಲ್ಲಿ ಸಿಕ್ಕಾಪಟ್ಟೆ ಒಳಗಡೆ ನರ್ಸರಿ, ಅವರು ಬ್ರಿಟಿಷ್ ಅವ್ರು ಇರೋ ಟೈಮಲ್ಲಿ ನರ್ಸರಿಗಳೆಲ್ಲ ಮಾಡಿದ್ರಂತೆ, ಫ್ರೂಟ್ಸ್ ಇನ್ನೂ ಇದಾವ. ಅವೆಲ್ಲ ಸುಮ್ಮನೆ ಹೇಳೋದಲ್ಲ, ಬ್ರಿಟಿಷ್ ಅವರು ನಮ್ಮ ದೇಶನ ಲೂಟಿ ಮಾಡಿದ್ರು, ಆಬ್ವಿಯಸ್ಲಿ ಕರೆಕ್ಟ್ ಲೂಟಿ ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಹಂಗೇನೆ ಒಂದಿಷ್ಟು ಕೆಲ್ಸಗಳು ಮಾಡಿದ್ರು. ಈಗಿರೋ ರಾಜಕಾರಣಿಗಳು ಕೆಲಸ ಮಾಡಿ ಅಂತ ಅಂದ್ರೆ ಮಾಡಿರೋದನ್ನ ಹಾಳು ಮಾಡ್ತಾರೆ. ಸೊ ಲಾಸ್ಟಲ್ಲಿ ಏನಾಯ್ತು, ರಾಣಿ ರೈಟ್ ಟು ಎಜುಕೇಶನ್, ರೈಟ್ ಟು ಲೀವ್, ಈ ತರ ಕೆಲವೊಂದು ರೈಟ್ಸ್ ಗಳನ್ನ ಕೂಡ ಕೊಡಕ್ ಶುರು ಮಾಡಿದ್ರು. ನನ್ನ ಪ್ರಕಾರ ಸ್ವಾತಂತ್ರ್ಯ ಕೊಡದೇ ಇದ್ದಿದ್ರೆ ಯಾರೋ ಇದಕ್ಕೆ ನಾನೊಂದು ಯೋಚನೆ, ಮೇ ಬಿ ಈಗ ಬ್ರಿಟಿಷರು ನಾವು ಈಗ ಹೆಂಗೆ ಲವ್ ಮ್ಯಾರೇಜ್ ಇವೆಲ್ಲ ಆಯ್ತಾ ಇದೆಯೋ ಆ ತರ ನಾವು ಅವಾಗ ಲವ್ ಮ್ಯಾರೇಜ್ ಆಗ್ತಿದ್ದೇನೋ. ಮೇ ಬಿ ಆ ಬ್ಲಡ್ ಸೇರಿನಾದ್ರೂ ಇನ್ನೂ ಸಿವಿಕ್ ಸೆನ್ಸ್ ನಮಗ್ ಜಾಸ್ತಿ ಬರ್ತಿದ್ದೇನೋ. ಸಮ ವಿಡಿಯೋ ನೋಡ್ತಾರೆ ಅವ್ರು, ಒಪ್ಕೊಬಿಡಿ, ನಮಗ್ ಸಿವಿಕ್ ಸೆನ್ಸ್ ಇದೆಯಾ ಫುಲ್ ಆಗಿ? ನನಗೂ ಇಲ್ಲ. ಆಕ್ಚುಲಿ ಏನು ಅಂತಾರೆ, ನಮ್ಮ ದೇಶದಲ್ಲಿ ನಾವ್ ಏನ್ ಮಾಡಿದ್ರು ತಪ್ಪೇ ಇದೆ. ಒಂದ್ ಕೆಲವೊಂದು ತಪ್ಪೇನೆ ಅಲ್ವಾ? ಒಳ್ಳೇದ್ ಮಾಡಿದ್ರು ತಪ್ಪು ಅಂತಾರೆ, ಕೆಟ್ಟದ್ ಮಾಡಿದ್ರು ತಪ್ಪು ಅಂತಾರೆ. ನನ್ನ ಪ್ರಕಾರ ಹೇಳೋದಾದ್ರೆ BA ಓಪನ್ ಬುಕ್ ಅಷ್ಟೇ. ನೀವು ಖುಷಿಯಾಗಿರ್ತೀರ, ಹೆಂಗಿದ್ರು ಬೈತಾರೆ, ಬೈಸ್ಕೊಬಿಡಿ ಅಂತ ಅಷ್ಟೇ. ಗಾಳಿ ಧನಂಜಯ ಹೇಳಲ್ವಾ, ಹೆಂಗಿದ್ರು ಜಡ್ಜ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ. ಮೊನ್ನೆ ಎಷ್ಟು ಅದ್ಭುತವಾಗಿ ಹೇಳಿದ್ರು, ನನ್ನ ಇಚ್ಛೆ ನಾನು ನಿದ್ದಂಗೆ ಇರಂಗ್ ಬಿಟ್ಬಿಡಿ, ಲೋಕದ ಡೊಂಕ ನೀವೇಕೈತಿದ್ದೀರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಬನ್ನಿ ಹೊಡೆದ್ರೆ ಚಪ್ಪಾಳೆ. A few moments later. ಇದು ನಮ್ಮ ಫೈನಲ್ ಡೆಸ್ಟಿನೇಷನ್. ವ್ಯೂ ನೋಡಿ ಹೇಗಿದೆ ಅಂತ ಹೇಳಿ. ಇವಾಗ ನಾನು ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಸೊ ಆ ಗುಡ್ಡದಲ್ಲಿ ಪಾಂಡವರು ವಾಸವಾಗಿದ್ರು ಅಂತ ಹೇಳಿ ಒಂದಿಷ್ಟು ಕತೆ ಪುರಾಣಗಳೆಲ್ಲ ಹೇಳುತ್ತೆ. ಅಲ್ಲೂ ಒಂದಿಷ್ಟು ಜಾಗಗಳಿದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಹಿಡನ್ ಸ್ಪಾಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ಇಡಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಹಾಗೆ ನಿಮ್ಮೂರಲ್ಲೂ ಯಾವುದಾದ್ರೂ ವಿಶೇಷವಾದ ಜಾಗಗಳಿದ್ರೆ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ಬಂದು ಎಕ್ಸ್ಪ್ಲೋರ್ ಮಾಡಿ ನಮ್ಮ ಮಹಾಜನತೆ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಫೈನಲಿ ಹೆಂಗನ್ಸ್ತು? ಕಣ್ಣಿನ ಕೆಪಾಸಿಟಿ 900 ಎಕರೆ ಅಂತೆ. ಸೊ ಯಾರಾದ್ರೂ ನಾನು ಸೈಟ್ ಮಾಡಿಲ್ಲ, ನಾನು 30-40 ಇಲ್ಲ, ದುಡ್ಡು ಮಾಡಿಲ್ಲ ಅಂತ ಅನ್ಕೊಂಡ್ರೆ ನಾವೆಲ್ಲ ದಡ್ರಾಯ್ತೀವಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನೋಡ್ತಾರ ಈ 900 ಎಕರೆಗೂ ನಾನೇ ಹೊಡಿಯ ಅಷ್ಟೇ. ಆದ್ರೆ ಅವ್ರ ಹೆಸರಲ್ಲಿಲ್ಲ ಅಷ್ಟೇ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ಕೊಳ್ತಾ ವಿನಯ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವ್ರನ್ನ ಇಬ್ಬರನ್ನು ಮಿಸ್ ಮಾಡ್ಕೊತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.